ನಮ್ಮೂರದ ನಮ್ಮೂರ ನ್ಯಾಯ ದೇವರು ನಮ್ಮೂರ ನ್ಯಾಯ ದೇವರು ನ್ಯಾಯ ಪ್ರಾಣ ನಮ್ಮೂರ ನ್ಯಾಯ ದೇವರು ನಮಸ್ಕಾರ ರೀ ಸಾಹೇಬ್ರ. ನಾವು ಹೇಳಿದ ವಿಷಯ ನಿಮಗೆ ತಿಳಿದಿರ್ಬೇಕಲ್ರಿ ಸಾಹೇಬ್ರ. ನಮ್ಮನ್ನೇನು ಜರೂರು ಬಂದು ಭೇಟಿ ಆಗಂತ ಹೇಳಿದ್ರಿ ಅಂತ್ರಿ. ಏನು ವಿಷಯ ಅಂತ ತಿಳ್ಕೊಂಡು ಹೋದ್ರಾಯ್ತಂತ ಸ್ವತಃ ನಾವೇ ಬಂದು ನೋಡ್ರಿ ಸಾಹೇಬ್ರ. ನೋಡಿ ಗೋವಿಂದಪ್ಪನವ್ರಿ, ನೀವು ನಮ್ಮ ಕುಟುಂಬದ ಒಬ್ಬ ಸದಸ್ಯರಂತೆ ಕಾಣುತ್ತಾ ಬಂದಿರ್ಬೇಡಿ. ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮ ಐತಿ. ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರ್ಯಾರ ಕರೆಸನಂತ ನಿಮ್ಮ ಸಲಹೆಕ್ಕಾಗಿ ನಾನೇ ನಿಮ್ಮನ್ನ ಕರೆಸಿದೆ. ಅದು ಸರಿ ಸಾಹೇಬ್ರೆ. ನಿಮ್ಮ ಮಗಳ ಭಾರತೀಯ ವರ ಯಾರಂತ ತಿಳಿಲಿಲ್ಲಲ್ರಿ? ವರ ಬೇರೆ ಯಾರು ಅಲ್ಲಪ್ಪ, ನನ್ನ ತಂಗಿ ಪದ್ಮಾವತಿ ಮಗ ಮಂಜು ಅಂತ. ನನ್ನ ತಂಗಿ ಸಾಯ ಸಮಯದಲ್ಲಿ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ಅಣ್ಣ, ನಾನಂತೂ ಬಡವಿ, ನಾನು ಸತ್ತ ನಂತರ ನನ್ನ ಮಗನು ಅನಾಥನಾಗುತ್ತಾನೆ. ನಿನಗೂ ಯಾರು ಗಂಡು ಮಕ್ಕಳಿಲ್ಲ. ನನ್ನ ಮಗನನ್ನು ದತ್ತಕ್ಕೆ ತೆಗೆದುಕೊಂಡು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎಂದು ಹೇಳಿ ಸತ್ತು ಹೋದಳಪ್ಪ, ಸತ್ತು ಹೋದಳು. ಅದರಂತೆ ನಾನು ಮಂಜುನನ್ನು ಪೋಷಣೆ ಮಾಡಿ ವಿದ್ಯೆ ಕಲಿಸಿ ಈಗ ಮೀಟ್ರಿಗೆ ಸೇರಿಸಿದ್ದೇನೆ. ಅವನು ಮೀಟ್ರಿಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡುತ್ತಾನೆ. ಹೀಗೆ ನಾನು 4 ದಿನ ರಜಾ ತೆಗೆದುಕೊಂಡು ಊರಿಗೆ ಬಂದಿದ್ದೇನೆ. ಹಿಂದೆ ನಿಶ್ಚಿತಾರ್ಥ ಮಾಡಿ ಮದುವೆ ದಿನಾಂಕವನ್ನು ನಿರ್ಧಾರ ಮಾಡಿದ್ರಂತ ನನ್ನ ವಿಚಾರ ನೋಡ್ರಿ. ಒಳ್ಳೆ ವಿಚಾರ ಮಾಡಿದ್ರಿ ಸಾಹೇಬ್ರ. ನೀರಿಗಿಂತ ರಕ್ತ ದಪ್ಪ ಅಂತಾರ, ಸೋಳ ನೋಡ್ರಿ ಇರ್ಬೇಕ್ರಿ ರಕ್ತ ಸಂಬಂಧ. ಅಂದಾಗ ನಿಮ್ಮ ಹುಡುಗ ಮಂದು ಸರ ನಾನು ನೋಡ್ಬೇಕಾಯ್ತಲ್ರಿ ಸಾಹೇಬ್ರ. ಒಳಗಡೆ ಇದ್ದೇನೆ, ಕರಿತೀನಿ, ಸ್ವಲ್ಪ ಕೂತ್ಕೊಳ್ಳಿ. ಭಾರತಿ ಕರೆದ್ರ ಬೈಂದಪ್ಪನವ್ರು ಬಂದ್ರಮ್ಮ. ಒಂದು 2 ಕಪ್ ಕಾಫಿ ತೆಗೆದುಕೊಂಡು ಬಾಮ್ಮ. ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಬರ್ತೀನಿ. ಓಕೆ ಸಾಹೇಬ್ರ, ನಿಮ್ಮ ಮಗಳು ಭಾರತಮ್ಮ ಎಲ್ಲಿ ಮಾಡೋ ಸಾಲಿ ಕಲ್ತಲ್ರಿ ಸಾಹೇಬ್ರ? ಇದೇ ವರ್ಷ BA ಮುಗಿಸಿಕೊಂಡಿದ್ದಾಳೆ. ಮಗಳು ಮದುವೆ ಒಂದು ಮಾಡಿ ಮುಗಿಸಿ ಬಿಟ್ರೆ ನನ್ನ ಜವಾಬ್ದಾರಿ ಮುಗಿದಂತೆ ಕಾಣುತ್ತಿದೆ. ಭಾರತಿ, ನಿಮ್ಮ ಮಾವನ ಮಂದು ಒಂದ್ಸರಿ ಕೂಗ್ತೇನಮ್ಮ. ನಾನು ಭಾಳ ದಿವಸ ಆಯ್ತು ನೋಡಿಲ್ಲ. ಹೋಗಿ ಅಂಕಲ್, ಮಾವನನ್ನು ಕರೆಯೋದಕ್ಕೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಕರೆಯೋದಿಲ್ಲ, ನೀವೇ ಕರೆಯಬೇಕು. ಮಂಜು, ಮಂಜು, ಏ ಮಂಜು, ಏನ್ ಮಾವಜಿ? ಮಂಜು, ಇವರು ಗೋವಿಂದಪ್ಪ ಅಂತ ನಮ್ಮ ಮನೆಯ ಹಿತಾಶಿಗಳು. ನಮಸ್ಕಾರ ಸಾಹೇಬ್ರ. ಎಂತ ಒಳ್ಳೆ ಹುಡುಗನ ತಾಪನ ಮಾಡಿರಿ ಸಾಹೇಬ್ರ. ಇಷ್ಟೊಂದು ವಿನಯ ಭಕ್ತಿಯಿಂದ ಸಿಗ ಹುಡುಗರಿಗೆ ಕಾಲದಾಗ ಬಹಳ ಅಪರೂಪ ನೋಡ್ರಿ ಸಾಹೇಬ್ರ. ಭಾರತಿ, ಇಂದು ನಿನ್ನ ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮ ಸಲುವಾಗಿ
ಊರಲ್ಲಿರೋ 4 ಜನ ಪ್ರಮುಖರಿಗೆ ಹೇಳಿ ಬರ್ತೀನಿ. ನಾನು ಬರೋದ್ರ ಒಳಗಾಗಿ ನಿನ್ನ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ನಿನ್ನ ಗೆಳೆತರಿಗೆ ಹೇಳಿ ಬಂದು ಬಿಡಮ್ಮ. ಹಾ ಮಂಜು, ನೀನೇ ಅಷ್ಟೇ ಮಾಡು. ಬೇಗನೆ ಹೋಗಿ ನೀನು ಸ್ನೇಹಿತರಿಗೆ ತಿಳಿಸಿ ಬಂದು ಬಿಡು. ಆಯ್ತು ಮಾವ, ಸರಿ. ಬನ್ನಿ ಗೊಂದಪ್ಪನವ್ರೆ, ನಾವಿನ್ನು ಹೋಗೋಣ. ನಡ್ರಿ ಸಾಹೇಬ್ರ, ಹೋಗ ನಡ್ರಿ. ರೀ ಮಾಮಾಜಿ ಅವರೇ, ಏನ್ ಬರ್ತಿ? ಬನ್ನಿ ಊಟ ಮಾಡಿದ್ರೆ. ಸಮಯ ಇಲ್ಲ ಬರ್ತಿ. ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ವಿಷಯ ತಿಳಿಸಿ ಬರುತ್ತೆ. ರೀ ಮಾಮಾಜಿ, ಏನ್ ಬರ್ತಿ? ಅಲ್ರಿ ನೀವು ಊರಿಂದ ಬರೋದೇ ಅಪರೂಪಕ್ಕೆ ಬಂದಿರ್ತೀರಾ. ಬಂದ್ರೆ 4 ದಿನ ಮನೆಯಲ್ಲಿ ಇರ್ತೀರಾ. ಅದು ಅಲ್ಲದೆ ನಾನು ನಿಮ್ಮ ಜೊತೆಗೆ ಏಕಾಂಗಿಯಾಗಿ ಮಾತಾಡ್ಬೇಕಂತ ಬಹುದಿನದಿಂದ ಬೈಕಿಗೆ ಕಾದಿರಿಸ್ಕೊಂಡು ಹಾಗೆ ಕೂತಿದ್ದೇನೆ. ಪ್ಲೀಸ್ ಮಾಮಾಜಿ, ಇವತ್ತೊಂದು ದಿವಸ ಆದ್ರೂ ನನ್ನ ಜೊತೆ ಮಾತಾಡೋದಕ್ಕೆ ನೀವು ಫ್ರೀ ಆಗಿದ್ದೀರಾ? ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ಹಿಂದಿಲ್ಲ ಭಾರತಿ. ಇವಾಗ ಹೆಂಗಾದ್ರೂ ನಮ್ಮ ಮದುವೆ ಮಾಡ್ತಾರಲ್ಲ, ಮುಂದೆ ಕುಳಿತುಕೊಂಡು ಸಾಕಷ್ಟು ಮಾತನಾಡೋಣ ಅಂತ. ಅಂದ್ರೆ ಇಂದಿನ ನನ್ನ ಮಾತಿಗೆ ಮಾನ್ಯತೆ ಇಲ್ಲವೇ? ಖಂಡಿತ ಇದೆ. ನೋಡು ಭಾರತಿ, ಮದುವೆಗಿಂತ ಮುಂಚಿತವಾಗಿ ನಿನ್ನದೊಂದು ಅಭಿಪ್ರಾಯ ಕೇಳಬೇಕೆಂಬ ಆಸೆ. ನಾನು ಕೇಳಬಹುದಾ ಭಾರತಿ? ಕೇಳಿ ಮಾಮ, ನೀವು ಕೇಳೋ ಮಾತಿಗೆ ನನ್ನ ಜೀವ ಒತ್ತಿ ಇಟ್ಟಾದ್ರೂ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ. ಎಷ್ಟೇ ಆದ್ರೂ ನಾನು ನಿಮ್ಮ ಗೊತ್ತು ಭಾರತಿ. ನೋಡು ಭಾರತಿ, ನಾನು ಹೀಗೆ ಕೇಳುತ್ತೇನೆಂದು ನೀನು ತಪ್ಪು ತಿಳಿದುಕೊಳ್ಳಬೇಡ ಭಾರತಿ. ನಾನು ಎತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥನಾಗಿ ಬೀದಿಯ ಮೇಲೆ ಬದುಕಬೇಕಾದವನು. ನಿಮ್ಮ ತಂದೆಯವರು ಕೊಟ್ಟ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾಗಿ ಇಂದು ನಿಮ್ಮ ತಂದೆಯವರ ಋಣದ ಭಾರ ತೀರಿಸುವ ಸಮಯ ಇಂದು ನನ್ನ ಪಾಲಿಗೆ ಉಳಿದು ಬಂದಿದೆ. ನಮ್ಮಿಬ್ಬರ ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ನೋಡು ಭಾರತಿ, ನಾನಂತೂ ನಿನ್ನ ತುಂಬಾ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನೀನು ನೋಡಿ, ನಾನು ಕೂಡ ಅಂದ್ರೆ ನೀನು ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದೀಯಾ? ಈ ವಿಷಯದಲ್ಲಿ ಸಂಕೋಚ ಪಡದೆ ಹೇಳು ಭಾರತಿ. ಮಾಮಾಜಿ, ನಿಜವೇ ಹೇಳ್ತೀನಿ ಕೇಳಿ. ಎಂದು ಈ ನನ್ನ ಹೃದಯ ಅರಳಿ ಹೂವಾಯಿತು, ಅಂದೇ ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡೆ, ನನ್ನ ಮಗನನ್ನು ಹೇರುವ ದುಂಬಿ ದೇವರು ನೀವೇ ಎಂದು. ಈ ಜೀವನದಲ್ಲಿ ಮದುವೆ ಅಂತಾದ್ರೆ ಅದು ನಿಮ್ಮನ್ನೇ. ನನ್ನ ಬದುಕು ನಿಮಗಾಗಿ. ನಿಮ್ಮನ್ನು ಬಿಟ್ರೆ ನಾನು ಬದುಕಬಾರ್ದಂತ ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳು ಭಾರತಿ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿರುವನು ಏನೋ ನಿನ್ನಂತ ಹೆಣ್ಣನ್ನು ಪಡೆಯಲು. ನೋಡು ಭಾರತಿ, ನಾನು ನಿನ್ನ ಅಭಿಪ್ರಾಯ ಏಕೆ ಕೇಳಿದ್ದೇನೆಂದರೆ, ನೀನು ವಯಸ್ಸಿಗೆ ಬಂದ ಹೆಣ್ಣು, ಅಲ್ಲದೆ ವಿದ್ಯಾವಂತಳು, ಮೇಲಾಗಿ ಸುಶಿಕ್ಷಿತಳು. ಮುಂದೆ ನಿನ್ನ ಆಸೆ ಆಕಾಂಕ್ಷೆಗಳಿಗೆ, ನಿನ್ನ ಅಭಿಪ್ರಾಯಗಳಿಗೆ ನಾನು ಅಡ್ಡಿಯಾಗಬಾರದೆಂದು ಕೇಳಿದ್ದೇನೆ ಹೊರತು ನಿನ್ನ ಮನನೋಯಿಸ ಅಲ್ಲ ಭಾರತಿ. ಮಾಮಾಜಿ, ನನ್ನಿಂದ ನಿಮಗೆ ಯಾವಾಗಲೂ ಕೂದಲಲ್ಲಿ ಅಷ್ಟು ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮಾಮಾಜಿ. ಹಾಗೇನಾದರೂ ಆದರೆ ಕೊನೆವರೆಗೂ ನಿಮ್ಮ ಜೀವನದ್ದಕ್ಕೂ ನಾನು ಬಹಳ ಸಂಗಾತಿಯಾಗಿ ನಿಮ್ಮ ಜೀವನವನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಮಾಮಾಜಿ. ನೋಡು ಭಾರತಿ, ನೀನು ಅಷ್ಟೇ ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಾ ಬಂದಿರುವೆ. ಇನ್ನು ಯಾವ ಜನ್ಮದಲ್ಲೂ ನಿನಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲೆಂಬ ಭರವಸೆ ನೀಡಬಲ್ಲೆ ಭಾರತಿ. ಥ್ಯಾಂಕ್ಸ್ ಮಂಜು. ನನ್ನ ಕೆಲಸ ನನಸಾಯಿತು. ನನ್ನ ಆಸೆಯನ್ನು ಈಡೇರಿಸಿ ನನ್ನ ಬಾಳ ಬದುಕಿನ ಬಂಡೆಯ ಜೊತೆಗಾರ ನೀವಾಗಿ ನನ್ನನ್ನು ನಿಮ್ಮ ಸತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಬನ್ನಿ ಊಟ ಮಾಡಿ. ಊಟ ಇವಾಗ ಸದ್ಯ ಊಟ ಬೇಡ. ಮತ್ತೇನ್ ಬೇಕು? ಚೀ, ಅದೆಲ್ಲ ಇವಾಗೆಲ್ಲ ಕನಸು ಕಾಣ್ಬೇಡಿ ಮಾಮಾಜಿ. ಯಾವಾಗ ನೀವು ನನ್ನ ತೊಳೆಗೆ ಲೈಸೆನ್ಸ್ ಹಾಕ್ತಿರೋ ಅವತ್ತು ನೀವೇನ್ ಕೇಳಿದ್ರು ನಾನು ದಾರಿಯಾಗಿ ಕೊಡ್ತೀನಿ. ಬನ್ನಿ ಊಟ ಮಾಡಿ. Sehingga
ಇದೇನು ಬೇಗ ಬರ್ತೇನೆ ಅಂತ ಹೇಳಿದ ಕರೆದಿದ್ದು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ಚೇ ಅವ್ರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅಂತ ಕಾಣುತ್ತೆ. ನಾಳೆ ಹೋದ್ರ ಹಲೋ ರೂಪಾ, ನನ್ನ ಜೊತೆ ನೀವು ಮಾತಾಡಬೇಡಿ. ಅಲ್ಲ ರೀ, ಬೇಗ ಬರ್ತೇನೆ ಅಂತ ಹೇಳಿ 10 ನಿಮಿಷ ಲೇಟ್ ಮಾಡಿ ಬಂದಿದ್ದಲ್ಲ, ಯಾಕೆ ಅಂತ ಕೇಳ್ಬೋದಾ? ಐ ಆಮ್ ವೆರಿ ಸಾರಿ ರೂಪಾ.
ನಿನಗೋಸ್ಕರ ಬೇಗ ಬರಬೇಕೆಂದು ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ನನಗಾಗಿ ನಮ್ಮ ತಂದೆಯವರು ಒಂದು ಹೆಣ್ಣು ನೋಡಿ ಇದ್ದರು. ಅವಳನ್ನೇ ಮದುವೆ ಆಗಬೇಕೆಂದು ತುಂಬಾ ಆಟ ಹಿಡಿದಿದ್ದರು. ನಾ ಸತ್ತರ ಅವಳನ್ನು ಮದುವೆ ಆಗಲಾರೆ, ನಾ ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗುತ್ತೇನೆಂದು ಧೈರ್ಯವಾಗಿ ಹೇಳಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ ರೂಪ. ಗಟ್ಟಿ ಮಾಡಿದ ಹೆಣ್ಣನ್ನು ನೀವೀಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋದ್ರಿ? ರೂಪ, ವೀಣೆ ನುಡಿಸಲು ತಂತಿ ಬೇಕೆ ಹೊರತು ದಾರದ ಹೆಳೆಯಲ್ಲ. ನನ್ನ ಜೀವಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ಬೇಕಾದದ್ದು ತ್ಯಾಗ ಮಾಡಲು ಸಿದ್ಧ. ನಿಮ್ಮಂತನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ನಾನೇ ಪುಣ್ಯ ಮಾಡ್ತೇನೆ. ಆದ್ರೆ ನಿಮಗೋಸ್ಕರವಾಗಿ ಮನೆಯಲ್ಲಿ ನಾನು ಕೂಡ ಒಂದು ದೊಡ್ಡ ನಾಟಕವನ್ನೇ ಮಾಡ್ಬೇಕಾಯ್ತು. ನೀನು ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾವುದು ದುರ್ಘಟನೆ ನಡೆಯಲಿಲ್ಲ ತಾನೇ? ಅದೇ ನೀವು ನನಗೆ 2 ಲಕ್ಷ ಕ್ಯಾಶ್ ತೆಗೆದುಕೊಂಡು ಬಾ ಅಂತ ಹೇಳಿದ್ರು ತಾನೇ? ತಂದಿದ್ದೀಯಾ ನೋಟಿನ ಕಟ್ಟಲು? ನನ್ನ ಪ್ರಿಯತಮ ಪ್ರಾಣ ಸಂಕಟದಲ್ಲಿ ಇದ್ದಾಗ ಅದರ ಪ್ರಾಣ ದೂರ ಮಾಡೋದು ನನ್ನ ಕರ್ತವ್ಯವಲ್ವೇ? ಆದ್ರೆ ಮನೆಯಲ್ಲಿ ಒಂದು ದೊಡ್ಡ ನಾಟಕವನ್ನೇ ಮಾಡ್ಬೇಕಾಯ್ತು ಪ್ರಿಯತಮ. ನೀನು ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾವುದು ದುರ್ಘಟನೆ ನಡೆಯಲಿಲ್ಲ ತಾನೇ? ಆ ದುರ್ಘಟನೆ ಸನ್ನಿವೇಶಕ್ಕೆ ಸಿಕ್ಕವಳು ನಾನಲ್ಲ, ಆದ್ರೆ ಅದೆಲ್ಲ ಕಳ್ಳರ ಮೇಲೆ ಹೋಯಿತು. ರಾತ್ರಿ ಸಮಯದಲ್ಲಿ ಎಲ್ಲರ ಮಲಗಿದ ಮೇಲೆ ನಾನೇ ಮನೆಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಬಂದು ಮನೆ ಮುಂದಿರುವ ಮೋಟರ್ ಸೈಕಲ್ನಲ್ಲಿಟ್ಟೆ. ಆದ್ರೆ ನನ್ನ ಕೊಳ್ಳಲಿರುವ ಆ ನಕ್ಲಿಸ್ ಕೂಡ ದೂರ ಬೀಸಾಕಿದೆ. ಆಮೇಲೆ ಅಯ್ಯೋ ಮನೆಗೆ ಕಳ್ಳರು ನುಗ್ಗಿದ್ದಾರಂತೆ ಚೀರ್ಕೊಂಡೆ. ಆ ಸಮಯಕ್ಕೆ ನಮ್ಮಣ್ಣ, ಅತ್ತಿಗೆ ಹಾಗೂ ನಮ್ಮಣ್ಣ ಬಂದು ನೋಡಿದ್ರು. ಆದ್ರೆ ಬೆಳಿಗ್ಗೆ ನೋಡಿದ ತಕ್ಷಣ ನಮ್ಮ ಅಣ್ಣನವರು 6 ಗಂಟೆಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಆದರೂ ನೋಡಿ, ನನ್ನನ್ನ ಮಹೇಶ ನನ್ನನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ. ಏನ್ ಮಾಡ್ಬೇಕಂತ ನನಗೆ ದಿಕ್ಕೇ ದೋಸ್ತಾ ಇದೆ. ಯೋಚನೆ ಮಾಡದಿರು ರೂಪ. ನನ್ನ ಉಪಯ ಪಾಲಿಸಿದರೆ ನೀನು ನನ್ನ ಧರ್ಮ ದೇವತೆ ಆಗುವುದು ಗ್ಯಾರಂಟಿ. ಹಾಗಾಗದೆ ಹೋಗದಿದ್ದರೆ ಆ ಹಣದಿಂದ ನಮ್ಮಿಬ್ಬರು ಹೆಣವಾಗುವುದು ಖಚಿತ. ಯಾವುದು ಬೇಕಾ ರೂಪ ನಿನಗೆ? ನೀವು ಹೇಳಿದ ಮಾತನ್ನು ಖಂಡಿತವಾಗಿ ಪಾಲಿಸ್ತೀನಿ. ನಾನು ಪಾಲಿಸದೆ ಹೋದ್ರೆ ನನ್ನ ಕೈಗೆ ಸಿಕ್ಕ ಹಣ ಮತ್ತೆ ನಮ್ಮ ಮನೆ ಸೇರ್ಬೇಕಾಗತ್ತೆ. ಆಮೇಲೆ ನಾನು ನಮ್ಮನ್ನ ಕಂಪ್ಲೇಂಟ್ ಕೊಟ್ರೆ ನಾನು ಸೆರೆಮನಿ ಹೋಗಿ ನನ್ನ ಕೈಗೆ ಸಿಕ್ಕ ನಮ್ಮ ಅಣ್ಣನಿಗೆ ಸೇರ್ಬೇಕಾಗತ್ತೆ. ನೀವು ನನ್ನ ಪ್ರೀತಿ ಗಂಡನಲ್ವೇ? ನಿನ್ನ ಮಾತನ್ನು ಖಂಡಿತವಾಗಿಯೂ ನಡ್ಸ್ಕೊಡ್ತೀನಿ ಪ್ರಿಯತಮ. ಸತ್ಯವಾಗಿ ಮಾತು ಪಾಲಿಸುತ್ತೇನೆಂದು ವಚನ ಕೊಡುವೆಯಾ? ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಮಾತನ್ನ ಖಂಡಿತವಾಗಿ ನಡ್ಸ್ಕೊಡ್ತೀನಿ. ಹಾಗಾದರೆ ನಿನ್ನ ಮೇಲೆ ಸಂಶಯ ಪಟ್ಟಿರುವ ನಿಮ್ಮಣ್ಣನನ್ನು ಮೊದಲ ಕೊಲೆ ಮಾಡು. ಏನು ಹೇಳ್ತಾ ಇದ್ದೀನಿ ನೀನು? ನನ್ನ ಒಡಹುಟ್ಟಿದ ಅಣ್ಣನನ್ನು ನಾನು ಕೊಲೆ ಮಾಡಬೇಕೆ? ಇಲ್ಲ. ರೂಪ, ಮನೆಯ ದೀಪಗಳನ್ನು ಮುಟ್ಟಿಸಲು ಹೋದರೆ ಮುಖವನ್ನೇ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮವರೇ ಎಂದು ಅಹಂಕಾರ ತೋರಿದರೆ ನಮಗೆ ಆಪತ್ತು. ನಮ್ಮ ದಾರಿಗೆ ಅಡ್ಡ ಬರುವವರು ಅಣ್ಣನಾದರೇನು, ಹೊಟ್ಟೆಯಿಂದ ಹುಟ್ಟಿದ ಮಗನಾದರೇನು, ಜನ್ಮ ನೀಡಿದ ತಾಯಿಯಾದರೇ ಅವರನ್ನು ಕೊಲೆ ಮಾಡಲೇಬೇಕು. ಅಂದಾಗಲೇ ಈ ಕಲಿಕೆಯಲ್ಲಿ ಬದುಕಲು ಸಾಧ್ಯ. ಆಯ್ತು ಪ್ರಿಯತಮ, ಅಂತ ಪ್ರಸಂಗ ಬಂದಿದ್ದೇ ನಿಜವಾದ್ರೆ ಅವರನ್ನು ಕೊಲೆ ಮಾಡಲು ನಾನು ಸಿದ್ಧಳಾಗಿದ್ದೇನೆ. ಈಗ ಸಂತೋಷನಾ? ವೆರಿ ಗುಡ್. ಇರಬೇಕು ನಿನ್ನಂತ ಪ್ರೇಯಸಿ. ನಾ ಹೇಳಿದ 2 ಲಕ್ಷ ರೂಪಾಯಿ ಕೊಡು ನನ್ನ ಕೈಗೆ. ಆಯ್ತು, ತೆಗೆದುಕೊಳ್ಳಿ ಹಣ. ಆದ್ರೆ ನಮ್ಮಿಬ್ಬರ ಮದುವೆ ಯಾವಾಗ ಇಡನಂತ ನೀವು ಹೇಳ್ತಾ ಇಲ್ಲ. ಏಕೆ ಚಿಂತಿಸಿವಿ ರೂಪ? ನಮ್ಮಿಬ್ಬರ ಹೃದಯ ಮಿಲನವಾಗಿದೆ. ಮಾನಸಿಕವಾಗಿ ಮದುವೆಯಾದಂತೆ ಸರಿ. ಮತ್ತೇಕೆ ಮದುವೆ ಎಂಬ ಮೂಢನಂಬಿಕೆಗೆ ಮತ್ತೆ ಹಿಡಿವೆ? ಸಮಯ ನೋಡಿ ನಾನೆಲ್ಲ ಹೇಳುತ್ತೇನೆ. ಅದರ ಬಗ್ಗೆ ಚಿಂತೆ ಮಾಡಬೇಡ. ಚಿಂತೆ ಎಂಬ ಸಾಗರ ನನ್ನ ಹೃದಯದಲ್ಲಿದ್ದಾಗ ಅದನ್ನು ದೂರ ಮಾಡೋ ಪ್ರಿಯತಮ ನನ್ನ ಜೊತೆಲಿ ನೀನಿದೆಯಲ್ಲ, ಅಷ್ಟೇ ಸಾಕು. ಹಾ ಡಾರ್ಲಿಂಗ್,
ನಾನು ಬರ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ. ಮನೆಯಲ್ಲಿ ಅಣ್ಣನವರು ದಾರಿ ಕಾಯ್ತಾ ಇರ್ತಾರೆ. ಭಾರತಿ ಮದುವೆಯಲ್ಲಿ ಮತ್ತೆ ಮೀಟ್ ಆಗೋಣ. ಬರ್ಲಿ ನಾಳೆ. ಆಹಾ, ಹೋಗಬೇಕಾದರೆ ಹಾಗೆ ಹೋಗಬೇಕೆ? ಮತ್ತೆ ಈ ಸಂತೋಷದ ಸಮಯದಲ್ಲಿ ಒಂದು ಮಧುರ ಗೀತೆಯನ್ನಾದರೂ ಹಾಡಿ ಹೋಗಬಾರದೆ? ಆಯ್ತು ನನ್ನ ಪ್ರಿಯತಮ. ಐ ಲವ್ ಯು ಕರ್ವಿಂದ್. ಐ ಲವ್ ಯು. ಐ ಲವ್ ಯು ಟು. ಸಂಭ್ರಮ ಅನುರಾಗ ಬೌಧನ 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 ನಮ್ಮ ಪ್ರೀತಿಯ ಲೋಕದಲ್ಲಿ ಹೂವಾಗಿ ನಮಗುಣ ನಮ್ಮ ಪ್ರೀತಿಯ ಲೋಕದಲ್ಲಿ ಹೂವಾಗಿ ನಮಗುಣ ಮಲಗುಣ ಮಲಗುಣ ಮಲಗುಣ
ಲೇ ಎಚ್ಚ ತಪ್ಪಿದ ಹೆಣ್ಣೆ, ಯೌವನದ ಮಪ್ಪಿನಲ್ಲಿ ಮದುವೆಗಿಂತ ಮುಂಚೆ ನಮ್ಮಂತ ಕಲಿಗದ ಕಾಮಕೈಕರಿಗೆ ಹಣ ತಂದು ಕೊಟ್ಟರೆ ನಿನ್ನ ಕೊನೆಗೆ ತಾಳಿ ಕಟ್ಟುವರೆ ಅದು ಎಂದಿಗೂ ಸಾಧ್ಯವಿಲ್ಲ. ರೂಪ, ತಾಳಿ ಕಟ್ಟಬೇಕಾದ ನಿನ್ನ ಕೊನೆಗೆ ಹುರುಳು ಕಟ್ಟಬೇಕಾಗುತ್ತದೆ. ಏಕೆಂದರೆ ಕುರಿಯ ಕತ್ತು ಕೊಯ್ಯುವ ಕಟುಗ ಕುರಿಗೆ ಹುಲ್ಲು ತಿನ್ನಿಸಿ ಮುದ್ದಿಸಿ ಕೊಲ್ಲುತ್ತಾನೆ. ಅದರಂತೆ ಈ ಕರ್ಮೇಂದ್ರ ನಿನ್ನನ್ನು ಮುದ್ದಿಸಿ ಮೋಹಿಸಿ ನಿನ್ನಲ್ಲಿರುವ ಹಣವನ್ನು ದೋಚಿದೆ. ಒಂದು ದಿನ ಈ ಕಟುಕನ ಕೈಯಲ್ಲಿ ನಿನ್ನ ಪ್ರಾಣ ಪರಲೋಕಕ್ಕೆ ಪ್ರಾಣ ಮಾಡುವುದು. ನಮಸ್ಕಾರ ಅಂಕಲ್. ನಮಸ್ಕಾರ. ಬಾರಮ್ಮ ರೂಪ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿರಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದೀಯಮ್ಮ. ಭಾರತಿ ನಿನ್ನ ದಾರಿಯನ್ನೇ ಕಾಯ್ತಿದ್ದಾಳೆ, ಒಳಗಡೆ ಇದ್ದಾಳೆ. ಹೋಗಮ್ಮ. ಆಯ್ತು ಅಂಕಲ್. ಸಾಹೇಬ್ರ, ನಾ ಹೋಗಿ ಮೇಗಳ ಮನಿ ಮಲ್ಲಪ್ಪನ, ಕೆಳಗಲ ಮನಿ ತಿಮ್ಮಪ್ಪನ, ಸಾರಾಯಿ ಬಾಟ್ಲಿ ಶರಣಪ್ಪನ, ಮನೆಯಿಂದಲೂ ಹೇಮಣ್ಣನ, ಹಂಗ 3 ಮನೆ ಬಾಳಪ್ಪನ ಕರ್ಕೊಂಡ್ ಬರ್ತೀನಿ ರೀ ಸಾಹೇಬ್ರ. ಹೋಗಿ ಬಾಳಪ್ಪಗ ಹೇಳ್ಬಿಟ್ಟಿವ್ರಿ, ಅಕ್ಕಗ ಊಟ ಗಾವನ ಬೇಕ್ರಿ 3 ಮರಯ್ಯ. ಬಾಳಪ್ಪ ಯಾಕೆ ಹೇಳಕ್ ಹೋಯ್ತು ಮರಯ್ಯ, ನಾ ಬೇರೆ ಹೇಳಿದ್ನಲ್ಲ. ಹಾಗಾದ್ರೆ 3 ಮನೆ ನೀಲಪ್ಪನ ಸಾಹೇಬ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ರೀ. ಹೋಗಿ ಯಾರು ಮರಯ್ಯ, ನೀನ್ ಇಲ್ಲೇ ಇರೋ, ನಾನು ಎಲ್ಲ ಹೇಳಿ ಬಂದಿದ್ದೀನಿ. ಆಯ್ತು, ಸಂದಂತ ಜನರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸಾಕು. ನಾನು ಸ್ವಲ್ಪ ಒಳಗಡೆ ಹೋಗಿ ಬರ್ತೀನಿ. ಆಯ್ತು ರೀ ಸಾಹೇಬ್ರ, ಆಯ್ತು ರೀ. ಸಾವಕಾಶ ಬರವ ಮಗಳ ನನವ, ಸಾವಕಾಶ ಬಾ. ಯಾಕ? ಯಾಕಂದ್ರ ಬಲಗಡೆಗೆ ಬಚ್ಚಲ ಮೋರೆ ಐತಿ, ಪಸಕಡ ಕಾಲ್ ಇಟ್ಟು ಬಿದ್ದೆ ಅಂದ್ರ ನಿನ್ ನಡೆಯ ಟ್ಯಾಂಕ ಎಳ್ಕೊ ಬರ್ದಂಗ ಆಕೈತಿ. ಹಿಂದೆಗಡೆ ಯಾವನ ಮೂಸಿ ನೋಡ್ಲಾರ್ದಂಗ ಆಗತೈತಿ. ಅದಕ್ಕ ನೆಲ ನೋಡ್ಕೊಂಬಾರ ಪಿಕ್ಕನಾಸಿ. ಹೌದಲೇ ಬೇಬರಸಿ. ಯಪ್ಪ, ಈ ಚಪ್ರಾಸಿ ನನಗ ಪಿಕ್ಕನಾಸಿ ಅಂತ ಪಕ್ಕದ ಸುಳಮ ಚಪ್ರಾಸ ನನ್ನ ಮಗಳ ಪಿಕ್ನಾಸ್ ಅಲ್ಲಲೇ. ಕರ್ನಾಟಕದಾಗ ಉಳಿದ್ರದ್ದು ಇದು 1 ಪೀಸ. ಭಾರಿ ಐತ್ರಿ ಪೀಸು. ಅದಕ್ಕಂತ 10,000 ರೂಪಾಯಿ ವರದಕ್ಷಿಣೆ ಕೊಟ್ಟ ನಮ್ಮ ಮಾಸ್ತರ್ ಬಾಚದ್ರಪ್ಪ ಮಾವ ಆತ ಕೊಟ್ಟು ಮದುವೆ ಮಾಡ್ಬೇಕಂತ ಮನೆ ನೋಡ್ತಾವ. ಅಲ್ವ ಮಾವ, ಹಿಂದೆಗಡೆ ಯಾರು ಹೊಡ್ಕೊಂಡ್ ಹೋದ್ರ ಅಂತೀರ ಪೀಸ? ಅಲ್ವ ಮಾವ, ಮಾಸ್ತರ್ ಕೊಟ್ಟು ಮದುವೆ ಫಿಕ್ಸ್ ಮಾಡೇ ಬಿಟ್ಟೇನಾ? 3 ದಿನ ಮದುವೆ ಫಿಕ್ಸ್. ಅಯ್ಯೋ ಶಿವ ಶಿವ, ಗೋವಿಂದ ಗೋವಿಂದ ಗೋವಿಂದ. ಯಾಕಲೇ ಕೃಷ್ಣ, ನನ್ನ ಮಗಳ ಮದುವೆ ಅಂದ್ರ ನೀನ್ ಯಾಕೆ ತೆಳಗ್ ಕುತ್ಕೊಂದಿಲೆ? ನಿನ್ನ ಮಗಳ ಮದುವೆ ಇನ್ನ 3 ದಿನದಾಗ ಫಿಕ್ಸ್ ಆಯ್ತೇನೋ ಮಾವ? ಆಯ್ತು ದಿನ 3 ದಿನದ ತಯಾರ ಪಂಚಲನಗಾತು ಮಾವ. ಯಪ್ಪ, ಹಿಂದ ನಿಂತ ಹವಾ ಹಾಕ ಅವನ ಪಂಪ್ ಹಿರಸ್ ಎದ್ದೇಳ್ತಾನ ಮೇಲೆ. ಹಿಂಗ ಇವ್ರು ಪಂಪ್ ಹಾಕಬೇಕು ನನಗ. ಹಾಕ ಹಾಕ.
ಹಿಂದೆ ಹಿಂದೆ ನಮ್ಮ ಅಪ್ಪಗ ಹವ ಹಾಕೋದು ಗೊತ್ತಿಲ್ಲ. ಪಂಚರಾಗಿ ತೂತು ಮಾಡಕತ್ತ ಪಂಚರಾಗಿ ತೂತು ಹಾಕಪ್ಪ ಹಾಕಪ್ಪಿಲ್ಲ ಹಾಕ ಹಾ ಈಗ ಸುದ್ದ ಅದು ನೋಡ್ರಿ ಅಪ್ಪ ನಾವ. ಯಪ್ಪ ಈ ಬರೋಬ್ಬರಿ ಆತ್ ನಾವು ಪೀಸ್. ಅಲ್ಲ ರಾಧಾ, ಈ ವಯಸ್ಸಿನಾಗ ಈ ನನ್ನ ಮಗ ಪಂಪು ಹಾಡ್ದು ಹಿಂಗ ಮಾಡ್ತಾನಂದ್ರ ಇನ್ನು ನಮ್ಮ ಅಕ್ಕ ಏನ ಪಂಪಿಗೆ ಹೋಗ್ಯಾಳ ಮತ್ತೆ. ಅಲ್ಲ ಲೇ ಕೃಷ್ಣ, ಸುಮ್ಮನೆ ಮಾಸ್ತರ್ ಕೊಟ್ಟು ಮದುವೆ ಮಾಡ್ತಾನ ಅಂದಪ್ಪ, ಅಷ್ಟಕ್ಕ ನೀನು ಪಂಜರದ ಬರೋಣಪ್ಪ, ನಿನ್ನ ಟಯರ್ ಫ್ಲಾಗ್ ಬಿಡ್ಲ ಕೃಷ್ಣ. ನಮ್ಮ ಅಪ್ಪನ ಪಂಪ್ ಏನು ಕೆಲಸ ಮಾಡೋದಿಲ್ಲ ಅದು ಉಳಿಯೈತಿ ಪಂಪ್ ಪಂಪ್ ಭಾಳ ದಿನ ಆಗ್ತದ ಬಂಗಾರಾಗೈತಿ. ಬರ್ರಿ ಬರ್ರಿ ಮದುವೆ ಮಾಡ ಬರ್ರಿ. ಬಾಬಾ ನಮಸ್ಕಾರ ಸಾಹೇಬ್ರ, ನಮಸ್ಕಾರ ಬರ್ರಿ ಸಾಹೇಬ್ರ. ನಮಸ್ಕಾರಮ್ಮ, ಚೆನ್ನಾಗಿದೆಯಾ? ಏನ್ ಚೆನ್ನಾಗಿ ಬಿಡ್ರಿ, ನಮ್ಮ ಅಪ್ಪ ಮದುವೆ ಮಾಡೋವಲ್ಲ, ರಾತ್ರಿ ನಿದ್ರೆ ಬರುವಲ್ಲ ನನಗೆ. ಏನ್ರಿ ಗೋವಿಂದಪ್ಪನವ್ರೆ, ಆಚಾರ್ಯರು ಬಂದಿಲ್ವೇ? ಬರಾಕತ್ತಾರ್ರಿ, ಬರಾಕತ್ತಾರ್ರಿ. ಬಂದೇ ವಿದ್ಯಾ. ನಮಸ್ಕಾರ ರೀ ಆಚಾರ್ಯ. ನಾವು ಮಾಡೀವ್ರಿ, ನಾವು ಮಾಡೀವ್ರಿ. ಆಚಾರ್ಯ, ಮೊನ್ನೆ ಉಗಾದಿ ಅಮಾಸಿ ದಿನ ಎಲ್ಲಿ ಹೋಗಿದ್ರಿ? ಊರಾಗ ಇದ್ದಿದ್ದಿಲ್ಲಲ್ಲ? ನಾನು ಹೋಗೋದೇ ಹೋಯ್ತಿನ ಕಳೆದ ಮನೆ ತಿಮ್ಮವನು ಹೊಸ ಮನೆ ಬಾಗಿಲಿ ಪೂಜೆ ಮಾಡಕ್ ಹೋಯ್ತು ಕೃಷ್ಣ, ಪೂಜೆ ಮಾಡಕ್ ಹೋಯ್ತು. ಭಾರಿ ಐತ್ರಿ ಬಾಯ್. ಅಲ್ರಿ ಹೌದ್ರಿ, ಪೂಜೆ ಮಾಡಕ್ ಹೋಗಿದ್ರಿ, ಮತ್ತೆ ಕುಟ್ಟಿಗೆ ಅಂತ ಬರಾಕತ್ತೀರಿ ಅಲ್ರಿ, ಕಾಲಿಗೆ ಏನಾಗೈತ್ರಿ? ಕಳೆದ ಮನೆ ತಿಮ್ಮವನ್ ಮನೆ ಬಾಗ್ಲ ಕುಂಸಕ್ ಹೋಗಿದ್ನಲ್ಲ, ಅದೇನಾಯ್ತು ಸ್ವಲ್ಪ ಸರಿ ಕುಂತಿದ್ದಲ್ಲ, ಬಾಗ್ಲ ತಿಮ್ಮಣ್ಣ ಬಿತ್ತು, ತಿಮ್ಮವನು ನನ್ನ ಮೇಲೆ ಬಿದ್ಲು, ಹಿಂಗಾಯ್ತು ನೋಡು ಕೃಷ್ಣ. ತಿಮ್ಮವ್ವ ನಿಮ್ ಮ್ಯಾಲ ಬಿದ್ದಕ್ ಹಿಂಗಾಗೈತನ್ರಿ? ಹೂನಪ್ಪ. ಆಯ್ತ್ರಿ ಆಯ್ತ್ರಿ. ಇದೇನ್ರಿ ಗಂಟಿ ತಾಟು ಏನ್ರಿ ಇದು? ಆಟ ಅಂದ್ರ ಎಣ್ಣಿನ ಕಡೆಯೋದು, ಹ್ಞೂನ್ರಿ. ಗಂಟ ಅಂದ್ರ ಗಂಟಿನ ಕಡೆಯೋದು. ಭಾರಿ ಗಂಟಿ ಕೊಡ್ರಿ ಇಲ್ಲಿ. ಗಂಟೆ ಹಂಗೆಲ್ಲ ಕೊಡಕ್ ಬರಲ್ಲ ಕೃಷ್ಣ. ಇಲ್ಲಿ ನೋಡು ಮಾವ, ಗಂಟಿ ಸೌಂಡ್ ಹೆಂಗೈತಿ? ಈಗ ಆಚಾರ್ಯ ತಲಿ ಅಂದ್ರ ತಲಿ ಬಿಡ. ಏ ಹುಷಾರ್ಲಿ ಅವ್ರಾಗ ಗಂಟೆ ಮತ್ತೆ ಎಲ್ಲಾರು ಉದುರಿಗಿದ್ರು ಓದಿರ್ತಾರ ಅಂತಂದೆ. ಹಂಗ ಅನ್ಬಾರ್ದು ಮಾವ. ತಾಟು ಅಂದ್ರೆ ಹೆಣ್ಣಿನ ಕಡೆದಂತ, ಗಂಟು ಅಂದ್ರೆ ಗಂಡಿನ ಕಡೆದಂತ, ಗಳ್ಳಂಗಿಟ್ಟಂಗ್ ಅಂತ ಕೊಡ ಮಾವ. ಅಲ್ಲೇ ಕೃಷ್ಣ, ನೀವೇನ್ಲ ಮುಂದೆ ಬಿದ್ದಾವಲ್ಲ, ಅವ ಪೂಜಾರು ಅವ್ವ ಹೂವ. ಹುಷಾರ್ಲಿ ಅಪ್ಪ, ಮತ್ತೆ ಯಾರ ಕಿಟಕಿತ ಸರ್ವತ್ತಾಗ ಅವ್ರ ಗಂಟೆ ಗಳ್ಳಂಗ್ ಗಳ್ಳಂಗನತ್ತ, ನಿನ್ನ ಗಂಟೆ ಓದಾಡಕ ಟೈಮ್ ಇಲ್ಲ, ಜಲ್ದಿ ಬರೋರನ್ನ ಕರ್ಕೊಂಡ್ ಬಂದ್ಬಿಡ್ರಿ ಕೃಷ್ಣ. ಆಚಾರ್ಯ ಅವ್ರ, ಇನ್ನ ಟೈಮ್ ಅದ ಅನ್ರಿ ತಾಳಿ ಕಟ್ಟಕ? ಇನ್ನ ಒಂದಿಬ್ರು ಕುಮಾರ್ ಬರೋದ್ರ? ಯಾರ್ರಿ ಅವರು? ಜಲ್ದಿ ಕರ್ಕೊಂಡ್ ಬರ್ರಿ ಅಪ್ಪ, ಟೈಮ್ ಇಲ್ಲ, 5 ನಿಮಿಷ ಐತೆ. ಬಂದ್ರಿ ಬಂದ್ರಿ. ನಮಸ್ಕಾರ ಸುಗರಪ್ಪನವರಿಗೆ. ನಮಸ್ಕಾರ. ಬಂಡಿ ಕುಳಿದುಕೊಳ್ಳಿ. ಸಾಹೇಬ್ರ,
ನಿಮಗ ಲಗ್ನ ಪತ್ರ ಕೊಟ್ಟಾರೇನ್ರಿ? ನಾನ್ಸೆನ್ಸ್. ಲಗ್ನ ಪತ್ರ ಕೊಡ್ಲಾರ್ದೆ ಮದಿಗೆ ಬರೋಷ್ಟು ಮುಟ್ಟ ಅಂತ ತಿಳ್ಕೊಂಡ್ಬಿಟ್ಟಿಯಾ ಇಡಿಯಟ್. ಸಾಹೇಬ್ರ ಹಂಗಲ್ರಿ, ನಮ್ಮ ಸಾಹೇಬ್ರು ನಿಮಗ ಲಗ್ನ ಪತ್ರ ಕೊಟ್ಟ ಬಾ ಅಂತ ಕಳ್ಸಿದ್ರಿ. ನಾವು ನಿಮ್ ಮನೆಗ್ ಬಂದಿದ್ದೀವ್ರಿ, ನೀವು ಮನ್ಯಾಗ ಇರ್ಲಿಲ್ರಿ. ಪಕ್ಕದ ಮನೆ ಹುಡುಗನ ಕೈಯಾಗ ಕೊಟ್ನೇರಿ. ಅವ ಏನು ಕೊಟ್ಟಾನ ಏನು ವಾರಿಸ್ ವಾಗದಾನ ಅಂತ ಕೇಳಿದ್ರಿ ಅಪ್ಪ. ಓಹೋ, ಈಗ ಕೊಟ್ಟಿದ್ದಾನೆ ಕಣಯ್ಯ, ಕೊಟ್ಟಿದ್ದಾನೆ. ಹಂಗಾದ್ರೆ ಪರವಾಗಿಲ್ಲ, ಬರ್ರಿ ನಿಮ್ಮ ಸೀಟ್ ಪೀಸಿದೆ. ಜಲ್ದಿ ಭಾರತ ಕರ್ಕೊಂಡ್ ಬಂದ್ಬಿಡ್ರಿ, ಟೈಮ್ ಇಲ್ಲ. ಆಚಾರ್ಯ ಎಲ್ಲರೂ ಬಂದಾರ್ರಿ? ಎಲ್ಲರೂ ಬಂದಾರನ್ರಿ? ಬೀಗ್ರು, ಬಿದ್ರು, ಎದ್ದವರು, ಕುಂತವರು, ನಿಂತವರು, ಇತ್ತವರು, ಬಳಗರಿ ಬೀಗ್ರು, ಬಾಗಂದವರು, ಬಾಗಲಕೋಟರು ಏನ್ರೇ ಕೃಷ್ಣ? ಆಚಾರ್ಯ ಕುಂತವ್ರ ನಿಂತವ್ರ ನಿಂತವ್ರ ಎಲ್ಲರೂ ಬಂದಾರ. ನಿಮ್ಮ ಹತ್ರ ಶುರು ಮಾಡ್ರಿ. ಹಾಗಾದ್ರೆ ಹೂವಿನ ಎಲ್ಲ ಕೊಡ್ರಿ, ಎಲ್ಲರ ಕೈಯಾಗ ಕಾಳೆ ತಗೊಳ್ರಿ ಇಲ್ಲಿ. ಚಂದ್ರಬಲಂ ವಿದ್ಯಾಬಲಂ ದೈವಬಲಂ ತೋ ದೇವ ಸರ್ವಮಾಂಗಲ್ಯಂ ಮಾದೇವ. ದೇವರ ದಯದಿಂದ ಮನೆ ಹೋಗ್ತಾ ಆಯ್ತು. ಎಲ್ಲರೂ ಊಟ ಕಂಡ್ರೆ ಬಾ ಕೃಷ್ಣ, ಊಟ ಕರ್ಕೊಂಡು ಹೋಗ. ಕಡ್ರೆ ಮದುವೆ ಸೂಪರ್ ಆಗೈತಿ. ಅಪ್ಪರ ಅವನ ಹೆಸರುಗಳು ಬರ್ರಿ, ಮದುವೆಗಿರೋ ಲಕ್ಷಣವಾಗಿ ಅವನ ಹೆಸರುಗಳು ಬರ್ರಿ. ಅಪ್ಪರ ವಡಪ ಇಟ್ಟ ಇರ್ಬೇಕು. ಉಟ್ಟಾಳ ಸೀರೆ ಪೀತಾಂಬರ, ಉಟ್ಟಾಳ ಸೀರೆ ಪೀತಾಂಬರ, ವಾ 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 ಮುಡಿದಾಳ ಮುಡಿಗೆ ಕನಕಾಂಬರ, ವಾ ವಾ. ಮದುವೆಗೆ ಸಿದ್ಧಗೊಂಡಾಳ ಸಿಂಗಾರಿ, ಭಾರತೀಯ ನನ್ನ ಬಂಗಾರಿ. ಹೇ ಭಾರಿ ಐತ್ರಿ, ಭಾರಿ ಐತ್ರಿ, ಸೂಪರ್ ಸೂಪರ್. ಬಂಗಾರಿನ ಇರ್ಲಿ, ಮತ್ತೆ ಸಿಂಗಾರಿ ತರಬೇಡ ಮುಂದ. ಅವರ ರಾಧೆ ಕೊಪ್ಪಳದಲ್ಲಿರೋದು ಗವಿ ಮಠ, ಹುಬ್ಬಳ್ಳಿಯಲ್ಲಿರೋದು 3000 ಮಠ, ಮಂಜುಳ ಹೆಸರು ಹೇಳ್ತೀನಿ ಸಾಯೋ ಮಠ. ಸೂಪರ್ ಐತ್ರಿ, ಸೂಪರ್ ಐತ್ರಿ. ರಾಧೆ ನಿಂದು ಗಂಡನ ಹೆಸರು ಹೇಳ್ಬೇ. ಉಳ್ಳಾಗಡ್ಡಿಗೆ ಪದ್ರ ಬಾಳ, ಹಾ. ಉಪ್ಪಿಟ್ಟು ಉದ್ರ ಬಾಳ, ಹಾ. ನನ್ನ ಗಂಡನ ಮೇಲೆ ಪ್ರೀತಿ ಬಾಳ. ಭಾರಿ ಐತಿ, ಭಾರಿ ಐತಿ. ನಾನು ಒಂದ್ ಹೇಳ್ತೀನಿ. ಗಂಡನ ಹೆಸರು ಹೇಳಿದ್ನಿ ಅಣ್ಣ. ಹೇಳ್ದಲ್ಲ ಮತ್ತೆ. ಮತ್ತೆ ಬೇರೆ ಐತಿ ಇನ್ನ ಮದುವೆ ಆಗಿಲ್ಲ. ಅವಸರ ಐತಿ. ನಾನು ಹೇಳ್ತೀನಿ ನಿನ್ ಮೇಲೆ. ಮದುಮಕ್ಳು ಹಾಕ್ತೇನಾರು ಮಾಲೆ, ದೇವ್ರ ಫೋಟೋಗೆ ಹಾಕೋದು ಮಾಲೆ, ಮನೆಗೆ ಹಾಕೋದು ಕೀಲಿ. ನಿನ್ನ ಮದುವೆ ಮಾಡ್ಕೊಂಡ್ರೆ ನಾನು ಈ ಸದ್ಯ ಹುಚ್ಚು ಪ್ಯಾಲಿ. ಪಕ್ಕ ಉತ್ಪೇಲಕ್ಕ ನಾವು ನಿನ್ನ ಮದುವೆ ಮಾಡ್ಕೊಂಡ್ರವ. ಇದ ಒಂದು ಖುಷಿಯಾಗ ನಮ್ಮ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಏನಪ್ಪ ನಮ್ಮ ಪೂಜೆ ಎಲ್ಲ ಆಯ್ತು, ಎಲ್ಲ ಸಂಭ್ರಮದಿಂದ ಮದುವೆ. ನೀನ್ ಯಾವತ್ತು ತಿನ್ನಿಸ್ತೀನಿ ನನಗ?
ಮತ್ ನಾವಿಬ್ರು ಯಾವ ಮದುವೆ ಮಾಡ್ಕೊಳ್ಳೋದು ನಮ್ಮ ಮದುವೆ ಮಾತ್ರ ಆಚಾರ್ಯ ಫಿಕ್ಸ್. ನಿಮ್ಮ ಮನೆ ಮಾತು ಸದ್ಯ ಇರೋ ಮನೆನ ಮಾಡಿ ಅಲ್ಲ ಆಚಾರಿ ನಿನ್ನ ದನಿ ಯಾಕೆ ಹೋಗೈತಿ? ತುಪ್ಪ ಕೊಡ್ದೇನು? ಜಾತಿ ತುಪ್ಪಿನಿಂದ ಕುಡಿಸಿ ನಮ್ಮ ಕೃಷ್ಣ ಸಾಕಷ್ಟಾಗೈತೆ. ಇಲ್ಲ ನಿಂದು ಲಗ್ನ ಸೀಸನ್ ಜೋರ್ ಐತಿ ದಿನ ಮಂತ್ರ ಅಂದ ನಿಂದು ಒಳಗ ಸಿಕ್ಕೊಂಡದ ಎಲ್ಲಿ ಇದಕ್ಕದಲ್ರಿ ಬಡ್ಯಾಗ ಸಿಕ್ಕದತ್ರಿ. ಖುಷಿಗೆ ಒಂದು ಸಾಂಗ್ ಆಡ್ತೀವಿ. ಮನದಲ್ಲಿ ಬರುತ್ತೈತದೆ ಬೆಳಗಿ ಪ್ರೀತಿ ಕಡಗಲ ಸಾಧ್ಯವೇ ನಮ್ಮ ಮನದಲ್ಲಿ ಬರುತ್ತೈತದೆ ಬೆಳಗಿ ಪ್ರೀತಿ ಕಡಗಲ ಸಾಧ್ಯವೇ ಮತ್ತೆ ವಿಲಾಸವು ಹೋಗುವುದು ತರವಾದ ಪ್ರೀತಿಗೆ ಯಜಮಾನ ಬೆಳಗಿ ಪ್ರೀತಿ ಕರಗಲ ಸಾಧ್ಯವೇ
ಬೆಳಗಿ ಪ್ರೀತಿ ಕರಗಲು ಸಾಧ್ಯವೇ